ಸಿಲಿಕಾನ್ ಸಿಟಿಯಲ್ಲಿ ಈ ಹಿಂದಿ ಭಾಷಿಗರ ಪುಂಡಾಟ ನಿಲ್ಲೋ ರೀತಿಯಲ್ಲಿ ಕಾಡ್ತಾ ಇಲ್ಲ. ಕನ್ನಡ ಮಾತಾಡು ಅಂತ ಹೇಳಿದಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ ಕಿರಾತಕರು. ಬರೀ ಕನ್ನಡ ಮಾತಾಡು ಅಂತ ಹೇಳಿದ್ದಷ್ಟೇ, ಅಷ್ಟಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ ಕಿರಾತಕರು. ಚಿಕ್ಕಬಾಣಾವರದ ಗಬ್ರು ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. 4-5 ಹಿಂದಿ ಯುವಕರಿಂದ ಕನ್ನಡಿಗನ ಮೇಲೆಯೇ ಹಲ್ಲೆಯನ್ನ ಮಾಡಲಾಗಿದೆ. ಹೋಟೆಲ್ನಿಂದ ಹೊರ ದಬ್ಬಿದ್ದಾರೆ ಈ ಕಿರಾತಕರು. ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿರೋದು, ಅಷ್ಟಕ್ಕೆ ಹಲ್ಲೆ ಮಾಡಿದ್ದಾರೆ. ಹಿಂದಿ ಭಾಷಿಕರ ಈ ಪುಂಡಾಟಕ್ಕೆ ಬ್ರೇಕ್ ಹಾಕದೇ ಇದ್ರೆ ಬಹಳ ಕಷ್ಟ. ಯಾಕಂದರೆ ಅಲ್ಲಿ ಪರಿಸ್ಥಿತಿ ನೋಡಿ, ಅಲ್ಲಿ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಕನ್ನಡ ಮಾತಾಡಿ ಅಂತ ಹೇಳಿರೋದಷ್ಟೇ, ಅಷ್ಟಕ್ಕೆ ಆತನ ಮೇಲೆ ಹಲ್ಲೆಯನ್ನು ಮಾಡಿ ಆತನನ್ನು ಹೊರಗೆ ಹಾಕಿರೋದು. ಈ ಘಟನೆ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. 4-5 ಹಿಂದಿ ಯುವಕರು, 4-5 ಹಿಂದಿ ಮಾತಾಡ್ತಾ ಇದ್ದಂಥ ಯುವಕರು ಕನ್ನಡಿಗನ ಮೇಲೆ ಈಗ ಹಲ್ಲೆಯನ್ನು ಮಾಡಿರೋದು. ಸಿಲಿಕಾನ್ ಸಿಟಿಯಲ್ಲಿ ಹಿಂದಿ ಭಾಷಿಕರ ಪುಂಡಾಟ ನಿಲ್ಲೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಕನ್ನಡ ಮಾತಾಡು ಅಂತ ಹೇಳಿರೋದು ಅಷ್ಟೇ. ಆದರೆ 4-5 ಹಿಂದಿ ಮಾತಾಡುವಂಥ ಯುವಕರು ಆತನ ಮೇಲೆ ಹಲ್ಲೆಯನ್ನು ಮಾಡಿ ಹೋಟೆಲ್ನಿಂದಾನೇ ಹೊರಗೆ ಹಾಕಿದ್ದಾರೆ. ಆ CCTV ಫುಟೇಜಸ್ಸನ್ನು ಗಮನಿಸ್ತಾ ಇದ್ದೀವಿ. ಹಲ್ಲೆಯನ್ನು ಮಾಡಿದ್ದಾರೆ, ಆತನ ಮೇಲೆ ಎದ್ವಾ ಹೊಡಿತಾ ಇರುವಂಥದ್ದು. ಇದೆಲ್ಲವೂ ಯಾಕೆ ಅಂತಂದರೆ ಕೇವಲ ಕನ್ನಡ ಮಾತಾಡಿ ಅನ್ನುವಂಥ ಮಾತನ್ನು ಆತ ಹೇಳಿದ್ದಾನೆ ಅನ್ನೋ ಕಾರಣಕ್ಕೆ ಇಂಥ ಪುಂಡಾಟಗಳು ನಿಲ್ಲೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಹೋಟೆಲ್ನಿಂದನೇ ಹೊರಗೆ ಹಾಕಿದ್ದಾರೆ ಆತನನ್ನು. ಈ ಕುರಿತು ಆತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಿಜಕ್ಕೂ ಕೂಡ ಈ ಕನ್ನಡಿಗರ ಮೇಲೆ ನಡೀತಾ ಇರುವಂತಹ ದಬ್ಬಾಳಿಕೆ, ದೌರ್ಜನ್ಯ, ಹಲ್ಲೆಗಳಿದೆಯಲ್ಲ, ನಿಲ್ಲುತ್ತಾ ಅನ್ನುವಂಥ ಪ್ರಶ್ನೆ ಕಾಡೋದು ಇಂತಹ ಘಟನೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ. ಕನ್ನಡ ಮಾತಾಡಿ ಅಂತ ಹೇಳಿರೋದೇ ತಪ್ಪ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ವೆಂಕಟೇಶ್. ಹೌದು ಅಶ್ವಿನಿ, ಏನಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ಆಗಾಗ ದಬ್ಬಳಿಕೆ ಆಗ್ತಾ ಇರುವಂಥದ್ದು, ದೌರ್ಜನ್ಯ, ಹಲ್ಲೆ ಆಗ್ತಾ ಇರೋ ಪ್ರಕರಣಗಳು ಬೆಳಕಿಗೆ ಬರ್ತಾನೇ ಇದೆ. ಕೆಲವೊಂದು ಪಬ್ಬು, ಬಾರ್, ರೆಸ್ಟೋರೆಂಟ್ಗಳು ಸೇರಿದಂತೆ ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಕೆಲವು ಬಾರಿ ಏನೋ ಒಂದು ಮ್ಯೂಸಿಕನ್ನು ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥವರು ಕೂಡ ಕನ್ನಡ ಹಾಡನ್ನು ಹಾಕಿ ಕನ್ನಡ ಮಾತಾಡಿ ಅಂತ ಹೇಳಿದಂಥ ಸಂದರ್ಭಗಳಲ್ಲೂ ಕೂಡ ಸಾಕಷ್ಟು ಬಾರಿ ಹಲ್ಲೆ ಮಾಡಿರುವಂಥ ಪ್ರಕರಣಗಳು ವರದಿಯಾಗಿರುವಂಥದ್ದು. ಅಲ್ಲಿಗೆ ಕನ್ನಡ ರಕ್ಷಣಾ ವೇದಿಕೆ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಹೋಗಿ ಅವರಿಗೆ ಅವ್ರದ್ದೇ ನಮ್ಮದೇ ಭಾಷೆಯಲ್ಲಿ ಅವರಿಗೆ ತಿಳಿ ಹೇಳಿದಾಗ ಮತ್ತೆ ಹೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಕ್ಷಮೆ ಕೇಳಿರುವಂಥ ಘಟನೆಗಳು ಕೂಡ ಸಾಕಷ್ಟು ನಡೆದಿದೆ. ಈಗ ಆಗಿರುವಂಥದ್ದು ಅಂಥದ್ದೇ ಒಂದು ಪ್ರಕರಣ. ಚಿಕ್ಕಬಾಣಾವರ ವ್ಯಾಪ್ತಿಯಲ್ಲಿರುವಂಥ ಒಂದು ಹೋಟೆಲ್ನಲ್ಲಿ ಕೂಡ ಈ ಒಂದು ಘಟನೆ ಆಗಿರುವಂಥದ್ದು. ಅಲ್ಲಿಗೆ ತೆರಳಿದಂಥ ಒಬ್ಬ ವ್ಯಕ್ತಿ ಅಲ್ಲಿದ್ದಂತಹ ಏನೋ ಒಂದು ಕೆಲಸಗಾರ ಸಿಬ್ಬಂದಿ ಏನಿರ್ತಾರೆ ಅವರಿಗೆ ಕನ್ನಡವನ್ನು ಮಾತಾಡಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕನ್ನಡ ಯಾಕೆ ಮಾತಾಡಬೇಕು ಅಂತ ಹೇಳಿ ಅವರದೇ ಭಾಷೆಯ ದಾಟಿಯಲ್ಲಿ ಒಂದು ಬೇಜವಾಬ್ದಾರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕನ್ನಡದಲ್ಲಿ ಮಾತಾಡಬೇಕು, ಇದು ಕರ್ನಾಟಕ, ಬೆಂಗಳೂರಿನಲ್ಲಿ ಇದ್ದವರು ಕಡ್ಡಾಯ ಕನ್ನಡ ಕಲಿಬೇಕು ಅಂತ ಹೇಳಿ ಕನ್ನಡದ ಬಗ್ಗೆ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ 4-5 ಜನ ಬಂದು ಅವರನ್ನು ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹೊರಗಡೆ ಕರ್ಕೊಂಡ್ಬಂದು ತಳ್ಳಿರುವಂತಹದ್ದು ಕೂಡ ಈ ಒಂದು ವಿಡಿಯೋವನ್ನು ಕೂಡ ಅಲ್ಲೇ ಇದ್ದವರು ಒಂದು ಪೋಸ್ಟನ್ನು ಮಾಡಿ ಎಕ್ಸಲ್ಲಿ ಒಂದು ಖಂಡನೆಯನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಈ ರೀತಿ ನೆಲೆ ಇಲ್ಲ ಅಂತ ಹೇಳಿದರೆ ಬೇರೆ ರಾಜ್ಯಗಳಿಗೆ ಹೋದರೆ ಹೇಗೆ ಅಂತ ಅಂದರೆ ನಾವು ನೋಡ್ಬೋದು. ಬೇರೆ ರಾಜ್ಯಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರದ್ದೇ ಭಾಷೆಯಲ್ಲಿ ಅವರು ಉತ್ತರವನ್ನು ಕೊಡ್ತಾರೆ. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಅವರು ಭಾಷೆ ಗೊತ್ತಿದ್ದರೂ ಕೂಡ ಮಾತಾಡಲ್ಲ. ಆದರೆ ಇಲ್ಲಿ ಸಾಕಷ್ಟು ಬಾರಿ ಉತ್ತರ ಭಾರತದವ್ರು ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಅವ್ರು ಏನಾದರೂ ಒಂದು ಅಡ್ರೆಸ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ವಿಚಾರವನ್ನು ಕಮ್ಯುನಿಕೇಟ್ ಮಾಡಿದಾಗ ಅವ್ರದ್ದೇ ಭಾಷೆಯಲ್ಲಿ ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಕನ್ನಡದಲ್ಲಿ ಮಾತಾಡಲ್ಲ ಅನ್ನುವಂತಹ ಆರೋಪ ಕೂಡ ಇರುವಂಥದ್ದು. ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕಂದ್ರೆ ಅದು ಕನ್ನಡಿಗರಿಂದ ಮಾತ್ರ
ಸಾಧ್ಯ. ಈಗ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥ ಮಾತು ಕೂಡ ಇದೆ. ಸೊ ಇಂತಹ ಘಟನೆಗಳು ನಡೀತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕನ್ನಡಿಗರ ಮೇಲೆ ಆಗ್ತಿರುವಂಥ ದಬ್ಬಾಳಿಕೆಯನ್ನು ತಡೆದೇ ಹೋದರೆ ಸರ್ಕಾರ ಕೂಡ ಇಂತಹ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ಅಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಆಗಷ್ಟೇ ಕನ್ನಡಿಗರಿಗೆ ಉಳಿಗಾಲ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಂಥ ಏನು ಅನ್ಯ ಭಾಷಿಗರು ಕೂಡ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಅಶ್ವಿನಿ, ನಿಜ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.